ನಮಸ್ಕಾರ. ನಾನು ನಿಮ್ಮ ಗುರು ಅಲ್ಲ, ನಾನು ನಿಮ್ಮ ಕಿರಣ್ ಅಲ್ಲ, ನಾನು ನಿಮ್ಮ ದಯಾನಂದ್. ಇದು ಯಾವಾಗಲೇ ಹೇಳೋದಲ್ವಾ. ಇವತ್ತು ಯಾಕೆ ಅಂದರೆ ನಾನು ಮಾತಾಡ್ತಾ ಇರೋದು ನನ್ನ ಆತ್ಮೀಯ ಸ್ನೇಹಿತರು. ಹೇಳೋಕ್ಕಾಗಲ್ಲ ಅಷ್ಟು ದೊಡ್ಡ ವ್ಯಕ್ತಿನ ಆತ್ಮೀಯ ಸ್ನೇಹಿತರು ಅಂತ, ಆದರೂ ಹೇಳಲೇಬೇಕು. ಯಾಕೆ ಅಂದರೆ ಸತ್ಯ ಅದೇನೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು ಅಂತ ಗುರು ಕಿರಣ್. ನೀವು ಯೋಚನೆ ಮಾಡ್ಬೋದು, ಏನು ದಯಾನಂದ್ ಅವರೇ ಸಿನಿಮಾ ಆ್ಯಕ್ಟ್ರೇನೋ ಸರಿ, ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಸರಿ, ನಿಮಗೂ ಸಂಗೀತಕ್ಕೂ ಏನು ಸಂಬಂಧ, ನೀವು ಗುರು ಕಿರಣ್ಗೂ ಏನು ಸಂಬಂಧ ಅಂತ. ಭಾಳ ದೊಡ್ಡ ಸಂಬಂಧ ರೀ, ಭಾಳ ದೊಡ್ಡ ಸಂಬಂಧ. ವರ್ಷಾನುಗಟ್ಲೆ, ಏನು 20 ವರ್ಷ, 25 ವರ್ಷ, 28 ವರ್ಷ ಅಂದರೆ 30 ವರ್ಷ, ಏನು ಹುಡುಗಾಟದ ಮಾತಾ. ಹಂಗಾರೆ ನೀವು ಹೇಳ್ಬೋದು, ಏನ್ರಿ ಗುರುಕಿರಣ್ ಇನ್ನೂ ಭಾಳ ಹೆಂಗೋ, ನೀವು ಹೆಂಗೆ ಅವ್ರ ಜೊತೆ ಅಂತ. ಅವ್ರಿಗೂ ಏಜ್ ಆಗಿದೆ ರೀ, ಗೊತ್ತಾಗಲ್ಲ, ಹೇಳಂಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಗುರುಕಿರಣ್ ಬಾಲ ಕಲಾವಿದ ಅಂದರೆ ತಪ್ಪಾಗಲ್ಲ. ಇವತ್ತು ಒಂಥರ ಯುವಕ ಕಲಾವಿದ ಅನ್ಬೇಕು. ಯಾಕೆ ಅಂದರೆ ಗುರುಕಿರಣ್ ಅನ್ನೋ ವ್ಯಕ್ತಿ, ನಾವು ಹೇಳ್ತೀವಲ್ಲ ಸಹಜವಾಗಿ ಒಂದು ಸಿನಿಮಾ ನಟರ ಬಗ್ಗೆ ಹೇಳಬೇಕಾದ್ರೆ, ಭಾಳ ಬಡತನದಿಂದ ಬಂದವರು, ಭಾಳ ಕಷ್ಟಪಟ್ಬಿಟ್ಟು ಒಂದು ಊಟಕ್ಕೂ ಇರಲಿಲ್ಲ, ಅಲ್ಲಿಂದ ಕಷ್ಟಪಟ್ಕೊಂಡ್ಬಂದವರು. ಕಷ್ಟಪಡದೆ ಹೋದ್ರೆ ಏನೂ ಗೊತ್ತಾಗಲ್ಲ ಅಂತ. ಸುಳ್ಳು ರೀ ಕೆಲವು ಕಡೆ. ಇದೇ ಗುರುಕಿರಣ್. ನಮ್ಮ ಸಂಗೀತ ನಿರ್ದೇಶಕ ಗುರುಕಿರಣ್ ಅಂದರೆ ಅದು ಹಂಗೆ ಬಂದಿದ್ದಲ್ಲ, ಭಾಳ ರಿಚ್ ಫ್ಯಾಮಿಲಿಯಿಂದ ಬಂದಿರೋದು. ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ಸ್ ಅಂತಾರಲ್ಲ, ಅದು ಕರೆಕ್ಟ್, ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ಸೇ. ಚೆನ್ನಾಗಿ ಜೀವನ ಮಾಡ್ಕೊಂಡು 4 ಜನಕ್ಕೆ ಊಟ ಹಾಕ್ಕೊಂಡು, ಒಳ್ಳೊಳ್ಳೆ ಕುಡ್ಲಾ ಅಂತ ಹೋಟೆಲು, ಕ್ವಾಲಿಟಿ ಅಂತ ಹೋಟ್ಲ್ ಇಟ್ಕೊಂಡು, ಸುರಭಿ ಅಂತ ಹೋಟ್ಲು, ಇದೆಲ್ಲ ಅವ್ರ ತಂದೆ ಚಿಕ್ಕಪ್ಪಂದೇನೆ. ಆದರೆ ಈ ಮನುಷ್ಯ ಏನು ಅಂದರೆ, ಅಲ್ಲೂ ನಾನು ಓನರ್ ಅಂತ ತೋರಿಸ್ಕೊಳ್ದೆ, ಸಾಯಂಕಾಲ ಆ ಕ್ವಾಲಿಟಿ ಹೋಟೆಲಲ್ಲಿ ಒಂದು ಗಿಟಾರ್ ಇಟ್ಕೊಂಡು ಹಾಡ್ತಾ ಇದ್ರೆ ಜನ, ಹುಡುಗ ಚೆನ್ನಾಗಿ ಆಡ್ತಾನೆ ಅಂತ 10 ರೂಪಾಯಿ ಕೊಟ್ಟೋದವ್ರು ಬೇಕಾದಷ್ಟಿದ್ದಾರೆ. ಅವರೇ ಆ ಹೋಟ್ಲ್ ಓನರು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಗುರುಕಿರಣ್ ಬಗ್ಗೆ ಹೇಳಕ್ಕೆ ಏನಿದೆ ರೀ, ಸಂಗೀತ ನಿರ್ದೇಶಕ, ಒಳ್ಳೊಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮಗೆ ಗೊತ್ತು ಅಂತ. ಅಷ್ಟು ಮಾತ್ರ ಅಲ್ಲ, ವ್ಯಕ್ತಿತ್ವ ಆ ಮಟ್ಟಕ್ಕೆ ಬರಬೇಕು ಅಂತಂದರೆ ಅದ್ರ ಹಿಂದೆ ಬಹಳ ಕಷ್ಟ ಇದೆ. ಅದಕ್ಕೆ ನಾನು ಹೇಳೋದು, ಯಾವತ್ತೂ ಈ ಥರ ಪೀಪಲ್ ಇದಾರಲ್ಲ, ಸಕ್ಸಸ್ಫುಲ್ ವ್ಯಕ್ತಿಗಳು, ಅವರ ಕತೆಗಳನ್ನು ಕೇಳಿದ್ರೆ ನಾವು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ನಿಜವಾಗ್ಲೂ ಒಬ್ಬ ಸಂಗೀತ ನಿರ್ದೇಶಕ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಹಗಲು ರಾತ್ರಿ ಕಷ್ಟಪಡ್ಬೇಕ್ರಿ. ನಿಮ್ಮ ದುಡ್ಡು ಇದೆಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ನೀವು ಸಿನಿಮಾ ಮಾಡಿದಾಗ, ಮ್ಯೂಸಿಕ್ ಮಾಡಿದಾಗ, ಇವ್ರು ಸಾಹುಕಾರರ ಬಡವರ ಅಂತ ಯಾರು ನೋಡಲ್ಲ, ನಿಮ್ಮ ಕಲೆಗೆ ಮಾತ್ರ ಬೆಲೆ ಕೊಡೋದು. ಆದರೆ ಗುರುಕಿರಣ್ಗೆ ಫಸ್ಟ್ ಆಫ್ ಆಲ್ ಏನು ಅಂದರೆ, ಒಂದೊತ್ತು ಹಸು ಅನ್ನೋದು ನೋಡೇ ಇಲ್ಲ. ಮನೆಯಲ್ಲಿ ಬ್ಯೂಟಿಫುಲ್ ಊಟ, ಸಾಹುಕಾರರು, ಮಂಗಳೂರಿಗೆ ಒಳ್ಳೆ ಸಾಹುಕಾರರಲ್ಲಿ ಅವರೊಬ್ಬರು. ಆದರೆ ಯಾರಾದರೂ ಒಬ್ಬ ಕಲಾವಿದ ಹೋಗ್ಬಿಟ್ರೆ ಮಂಗಳೂರಿಗೆ, ಅವ್ರ ಹಿಂದೆನೇ ಗುರುಕಿರಣ್ ಇರೋರು. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಭಾಳ ರೇಗಿಸ್ತೀನಿ ಗುರುಕಿರಣ್ ಅವ್ರಿಗೆ. ಕಲಾವಿದರು ಯಾರು ಬಂದ್ಬಿಟ್ರೆ ಸಾಕು, ಅವ್ರ ಹೊಟ್ಟೆ ತುಂಬ ಊಟ ಮಾಡಿಸಿ ಭಾಳ ಚೆನ್ನಾಗಿ ನೋಡಿಕೊಂಡು ಸಾಯಂಕಾಲ ಅವ್ರನ್ನ ಕಳಿಸ್ಕೊಡೋವರೆಗೂ ಇರ್ತಾರೆ. ಫೈಟರ್ಸ್ ಆಗಿರಲಿ, ಯಾರೇ ಆಗಿರಲಿ, ಅವ್ರ ಜೊತೆಯಲ್ಲಿ ಇದ್ದು ಸಿನಿಮಾಗೆ ಏನೇನು ಬೇಕು ಎಲ್ಲ ಹೆಲ್ಪ್ ಮಾಡೋರು. ಅದಕ್ಕೆ ಹೇಳಿದ್ದು, ನೀವು ಮಾಡಿದ್ದು ನಿಮಗೆ ವಾಪಸ್ ಬಂದೇ ಬರುತ್ತೆ ಅಂತ. ಕೆಟ್ಟದಾಗಲಿ ಒಳ್ಳೇದಾಗಲಿ, ಗುರುಕಿರಣ್ ಅವತ್ತು ಕಲಾವಿದ್ರಿಗೆ ಮಾಡಿರೋದು ಒಳ್ಳೇದೆಲ್ಲ ಅವ್ರಿಗೆ ಯಾವ ಮಟ್ಟಕ್ಕೆ ತಗೊಂಡೋಯ್ತು ಅಂದರೆ, ಫಿಲ್ಮ್ ಫೇರ್ ಅವಾರ್ಡು, ಕನ್ನಡ ಹಾಡುಗಳನ್ನು ಹಿಂದಿನಲ್ಲಿ ಪ್ಲೇ ಮಾಡೋವಂಥದ್ದು, ದೊಡ್ಡ ಟಿವಿನವರು ಪ್ಲೇ ಮಾಡುವಂಗೆ ಮಾಡಿದ್ದು ಗುರುಕಿರಣ್. ಕರ್ನಾಟಕಕ್ಕೆ ಒಳ್ಳೊಳ್ಳೆ ಸಿಂಗರ್ಸ್ ಕೈಲಿ ಹಾಡಿಸಿರೋದು ಗುರುಕಿರಣ್. ಪ್ರತಿ ಹೀರೋಗಳನ್ನ ಅವ್ರದ್ದೇ ಆದ ಸಾಂಗ್ನ ಅವ್ರ ಬಾಯಲ್ಲೇ ಹಾಡಿಸೋದು ಗುರುಕಿರಣ್. ಅದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಶಿವರಾಜ್ ರಾಜ್ಕುಮಾರ್ ಆಗಿರ್ಬೋದು, ಎಲ್ಲರ ಕೈಯಲ್ಲೂ ಹಾಡಿಸಿದ್ದಾರೆ ಅವರು. ಅದೊಂದು ಕಲೆ ರೀ, ಅದೇ ಗುರುಕಿರಣ್. ನಾನಿವತ್ತು ಗುರುಕಿರಣ್ನ ಕಥೆನ ಇನ್ನೂ ಹೇಳಿಲ್ಲ, ಶುರು ಮಾಡಿದ್ದೀನಿ ಅಷ್ಟೇ. ಆ ಕಾಲದಲ್ಲಿ ಗುರುಕಿರಣ್ ಎಂಥ ಮ್ಯೂಸಿಕಲ್ ನೈಟ್ ಮಾಡೋರು ಅಂದರೆ ಬಹುಶಃ ಎಲ್ರಿಗೂ ಗೊತ್ತಿಲ್ಲ, ಇವತ್ತೆಲ್ಲೂ ವಿಡಿಯೋನು ಇಲ್ಲ ಅದರದ್ದು. ದ ಫಸ್ಟ್ ಎಂಟ್ರಿ ಗುರುಕಿರಣ್ ಮಂಗಳೂರಿನ ಸ್ಟೇಜ್ ಮೇಲೆ ಬರಬೇಕಾದ್ರೆ ಆಕಾಶದಲ್ಲಿ ಒಂದು ಬುಟ್ಟಿ ಕಟ್ಬಿಟ್ಟು ಅಲ್ಲಿಂದ ಲ್ಯಾಂಡ್ ಆಗೋರು. ಅವ್ರೇನು ದೊಡ್ಡ ಅಮಿತಾಬ್ ಬಚ್ಚನ್ ಏನು ಆಗಿರಲಿಲ್ಲ, ಆದರೆ ಆಗ್ತೀನಿ ಅನ್ನೋ ಒಂದು ಒಳ್ಳೆ ನಂಬಿಕೆ ಇತ್ತು ಒಳಗಡೆ. ಆಕಾಶದಿಂದ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಇಳಿಯೋದ್ರಿ ಹೊಸ ಹುಡುಗ ಹೆಂಗಿದೆ. ಅದಕ್ಕೆ ಹೇಳೋದು, ದುಡ್ಡಿದ್ರೆ ಅದನ್ನ ಸರಿಯಾಗಿ ಉಪಯೋಗಿಸೋಕೆ ಗೊತ್ತಿರಬೇಕು. ಓಂಪುರಿ ಅಂತ ಕಲಾವಿದರನ್ನ ಬಾಂಬೆಯಿಂದ ಕರೆಸಿ ಮ್ಯೂಸಿಕಲ್ ನಿಟ್ ಮಾಡ್ತಾ ಇದ್ರು ಮಂಗಳೂರಿನಲ್ಲಿ. ಬೆಂಗಳೂರಿನ ಯಾವುದೇ ಕಲಾವಿದರನ್ನು ಬಿಟ್ಟಿಲ್ಲ, ಯಾರು ಬಂದ್ರೂ ಗುರುಕಿರಣ್ ಅವ್ರಿಗೆ ಆತಿಥ್ಯ ಕೊಡ್ತಾರೆ. ರೆಬೆಲ್ ಸ್ಟಾರ್ ಅಂಬರೀಷು ಕೂಡ ಅವರು ಆತಿಥ್ಯ ಸ್ವೀಕರಿಸಿದ್ದಾರೆ. ನಾನೇ ಅದಕ್ಕೆ ಸಾಕ್ಷಿ. ಶಿವಣ್ಣ ಬರಲಿ, ಯಾರೇ ಬರಲಿ, ಗುರುಕಿರಣ್ ಅಪಾರವಾದ ಗೌರವ, ಅಪಾರವಾದ ಪ್ರೀತಿ. ಯಾಕೆ ಅಂದರೆ ಮಂಗಳೂರಿಗೆ ಬಂದರೆ ಹೋಗೋವರೆಗೂ ಗುರುಕಿರಣ್ ಇದ್ದು ಜೊತೆಯಲ್ಲಿ ಹೋಗೋರು. ಇಂಥ ಗುರುಕಿರಣ್ ಸಿನಿಮಾಗೆ ಬಂದಿದ್ದೆಂಗೆ, ಅದೇ ಉಪೇಂದ್ರ ಅವರ ಸವಾಸ. ಉಪೇಂದ್ರ ಅವ್ರ ಸವಾಸದಿಂದ ಸಕ್ಸಸ್ ಸಿಕ್ತು. ಅದಕ್ಕಿಂತ ಮುಂಚೆನೂ ಗುರುಕಿರಣ್ ಹೀರೋ ಆಗಬೇಕು ಅಂತಾನೆ ಆಸೆ ಪಟ್ಟು ತುಳು ಚಿತ್ರಗಳಲ್ಲಿ ಆ್ಯಕ್ಟು ಮಾಡಿದ್ರು.
ಅದೇ ಸಂದರ್ಭಗಳಲ್ಲಿ ನಾನು ಮ್ಯೂಸಿಕಲ್ ನೈಟ್ಗೂ ಹೋಗ್ತಿದ್ದೆ. ಆದರೆ ಅದರಿಂದ ಒಂದು ಕತೆ ಇದೆ. ನನಗೆ ಹೇಳಿದ್ರು ಯಾರೋ ಒಬ್ಬರು ಆಪೋಸಿಟ್ ಪಾರ್ಟಿ ಥರ ಇರೋ ವ್ಯಕ್ತಿ, ಏನು ಅಂದರೆ ಅವ್ರು ಮ್ಯೂಸಿಕಲ್ ನೈಟ್ಗೆ ಹೋದಾಗ, ನೋಡಿ ಅಲ್ಲಿ ಕೂತಿದ್ದಾರಲ್ಲ ತಲೆ ಫುಲ್ಲು ಕೂದಲು ಬಿಟ್ಟು, ನಾನು ನೋಡಿದ್ರೆ ಗುರುಕಿರಣ್ ಯಾರು ಅವಾಗ ಯಾರು ಏನೂ ಆಗಿರಲಿಲ್ಲ. ಏನು ಅಂದರೆ ಅವರು ಹೋಟೆಲ್ ಓನರು, ನೀವು ಹೋಗಬೇಡಿ ಹತ್ರ, ಅವ್ರು ಏನಾದ್ರು ಮಾತಾಡ್ತಾರೆ ಸುಮ್ಮನೆ ಅವಾಯ್ಡ್ ಆಗಿಬಿಡಿ, ಅವ್ರಿಗೆ ಡೇಟ್ ಗೀಟ್ ಏನು ಕೊಡೋಕ್ಕೆ ಹೋಗ್ಬಿಡಿ, ಮನುಷ್ಯ ಸರಿ ಇಲ್ಲ ರೌಡಿ ಅಂದ್ಬಿಟ್ಟಿದ್ರು. ನಾನು ಅವ್ರು ಬಂದರೆ ಎದುರ್ಕೋತಾ ಇದ್ರು. ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಟೌನ್ ಹಾಲ್ ಮಂಗಳೂರಿನಲ್ಲಿ, ಮಾಡಿ ಮುಗಿಸಿದ ತಕ್ಷಣವೇ ಈ ವ್ಯಕ್ತಿ ಅಲ್ಲಿಂದ ನಡ್ಕೊಂಡ್ಬಂದು ಸ್ಟೈಲಿಶ್ ಆಗಿದ್ರು. ಆವಾಗ್ಲೂ ಒಳ್ಳೆ ಕೂದಲೆಲ್ಲ ಬಿಟ್ಕೊಂಡು ಜೋರಾಗಿ ಬಂದು ಸೀದಾ ಹತ್ರ ಬಂದ್ರೆ ನಾನು ಹೊಡಿತಾನೆ, ಗ್ಯಾರಂಟಿ ಹೊಡಿತಾರೆ ಅಂದ್ಕೊಂಡಿದ್ದೆ. ನೋಡಿದ್ರೆ ನಿಮ್ಮ ಪ್ರೋಗ್ರಾಮ್ ಚಂದ ಉಂಟು, ನಿಮ್ಮ ಫೋನ್ ನಂಬರ್ ಕೊಡಿ. ನಮ್ಮ ತೈಲ್ ಫೋನ್ PP ನಂಬರ್, ಅವಾಗ PP ನಂಬರ್ ಕೊಟ್ಟೆ ಇನ್ನೇನು ಮಾಡಲಿ. ಆಮೇಲೆ ನಾನು ಅವ್ರನ್ನ ಮೀಟ್ ಮಾಡ್ತಾನೆ ಇರಲಿಲ್ಲ, ಯಾವಾಗಲೂ ಅವಾಯ್ಡ್ ಮಾಡ್ತಿದ್ದೆ. ಆದರೆ ಗುರುಕಿರಣ್ ಒಂದು ದಿವಸ ತಾಜ್ ಹೋಟೆಲ್ನಲ್ಲಿ ನಾನು ಆಫೀಸ್ ಕೆಲಸದಲ್ಲಿ ಹೋದಾಗ ಅಲ್ಲಿಗೆ ನನ್ನ ಮಂಗಳೂರಿಂದ ಹುಡ್ಕೊಂಡು ಬಂದು ಒಂದು 2 ಅವರ್ ಮಾತಾಡಿದ್ರು ರೀ. ಕರ್ಗೋಗ್ಬಿಟ್ಟೆ ನಾನು. ಅದಕ್ಕೆ ಹೇಳೋದು, ದುಡ್ಡಿದ್ರು ಅಹಂಕಾರ ಗಿಂಕಾರ ಏನೂ ಇಲ್ಲದೆ ಸರಳ ಜೀವಿಯಾಗಿ, ದಯಾನಂದರೇ ನಿಮ್ದೊಂದು ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮದಲ್ಲಿ ಮಿಮಿಕ್ರಿ ಬೇಕು, ಬನ್ನಿ ನಮ್ಮ ಮ್ಯೂಸಿಕಲ್ ನೈಟ್ಗೆ ನಿಮ್ಮ ಮಿಮಿಕ್ರಿ ಹೆಂಗಿರುತ್ತೆ ಬನ್ನಿ ಮಾಡೋಣ ಅಂತ. ಸರಿ ಹೋದೆ ರೀ. ಅವ್ರು ಕೊಟ್ಟಿರೋ ಟ್ರೀಟ್ಮೆಂಟು ಇವತ್ತು ನಾನು ಫಿದಾ. ಅವ್ರಿಗೆ 1000 ಶೋಸ್ ಮಾಡಿಬಿಟ್ಟೆ ಅವ್ರ ಜೊತೆಯಲ್ಲಿ, ಎಷ್ಟೊಂದು ಮ್ಯೂಸಿಕಲ್ ನೈಟ್ಸ್ ಮಾಡಿದೆ ಅವ್ರ ಜೊತೆಯಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಒಂಥರ ಮಗು ಆ ವ್ಯಕ್ತಿ. ನಮ್ಮ ಗುರುಕಿರಣ್ ಅವ್ರಿಗೆ ಹಂಗಾರ ತೊಂದರೆ ಏನೂ ಆಗಿಲ್ಲ ಅಂತೀರಾ? ಅಪಾರವಾದ ತೊಂದರೆ ಆಗಿದೆ, ಅದು ಹೇಳ್ತೀನಿ ಕೇಳಿ. ಮಂಗಳೂರಿನ ಹತ್ರ ಒಂದು ಊರಿನಲ್ಲಿ, ಆ ಊರ ಹೆಸರು ಹೇಳ್ಬಾರ್ದು, ಯಾಕೆಂದ್ರೆ ಇವ್ರ ಹೆಸರು ಹೇಳಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ಆ ಊರಿನಲ್ಲಿ ಕಾರ್ಯಕ್ರಮ ರೀ. ನೀವು ಹೇಳ್ತೀರಾ ಪ್ರೋಗ್ರಾಮ್ ಮಾಡೋಕ್ಕೆ ಎಲ್ಲರೂ ದುಡ್ಡು ಕೊಡ್ತಾರೆ, ಪ್ರೋಗ್ರಾಮ್ ಹೋಗದೆ ಇರೋಕ್ಕೆ ದುಡ್ಡು ಕೊಡೋದಂದ್ರೆ ಕೇಳಿದ್ರೆ ನೀವು, ಈ ಪ್ರೋಗ್ರಾಮ್ಗೆ ಹೋಗ್ಬಾರ್ದು ನಿಮ್ಗೆ ಇಷ್ಟು ಪೇಮೆಂಟ್ ಮಾಡ್ತೀನಿ ಅಂತ. ಆ ಥರ ನನಗೊಂದು ಫೋನ್ ಬಂತು, ಈ ಮಂತ್ ಎಂಡಲ್ಲಿ ಗುರುಕಿರಣ್ ಒಂದು ಪ್ರೋಗ್ರಾಮ್ ಇದೆ ಅಲ್ವಾ? ಹೌದು ಸರ್ ಹೇಳಿದ್ದಾರೆ ಸರ್, ಗುರುಕಿರಣ್ ಹೇಳಿದ್ದಾರೆ ಅಲ್ಲಿಗೆ ಹೋಗ್ಬೇಡಿ, ನಿಮಗೆ ನಾನು ಪೇಮೆಂಟ್ ಕೊಡ್ತೀನಿ 10,000. ಗುರುಕಿರಣ್ ಕೊಡೋ ಪೇಮೆಂಟ್ಗಿಂತ ಜಾಸ್ತಿ ಒಂದು 2,000 ಇವರೇ ಕೊಡ್ತಾವ್ರೆ. ಆ ಕಾಲಕ್ಕೆ ಎಲ್ಲರಿಗೂ ಆಸೆ ಬೀಳುತ್ತೆ. ನಮ್ಮ ಜೊತೆಲಿ ಇನ್ನೊಬ್ರು ಕಾಂಪೇರರ್ ಇದ್ರು, ಅವ್ರಿಗೂ ಹಂಗೆ ಹೇಳಿದ್ರು, ಅವ್ರು ಬರಲೇ ಇಲ್ಲ ಅವತ್ತು. ಒಂದು ದಿವಸ ಇರುವಾಗ ಕೈ ಕೊಟ್ಟರು. ಇವ್ರು ಹೇಳಿದ್ದು ಅದೇನೆ, ನೀವು ಆವತ್ತು ನೈಟ್ ಹೊರಡುವಾಗ ಹೇಳಬೇಕು ನನಗಾಗಲ್ಲ ಅಂತ, ಅದಕ್ಕೆ ಈಗಲೇ ಪೇಮೆಂಟ್ ಮಾಡ್ತೀನಿ ಅಂತ. ನಾನಂದೆ ಇಲ್ಲ ಸರ್, ನನಗೆ ಅವ್ರು ಪೇಮೆಂಟ್ ಮಾಡದೆ ಹೋದ್ರು ನಾನು ಹೋಗ್ತೀನಿ ಅಂತ ಹೋದೆ. ಕ್ಲಾಶ್ ಅಲ್ಲಿಗೆ ಮುಗಿಲಿಲ್ಲ ರೀ. ಶೋ ದಿವಸ ಗುರುಕಿರಣ್ ನಾವು ಎಲ್ಲ ರೆಡಿ ಆಗಬೇಕು. ನನಗೆ ಮಧ್ಯದಲ್ಲಿ ಯಾವತ್ತೋ 9:30 10 ಗಂಟೆಗೆ ಕೊಡೋದು. ಆದರೂ ನಾನು ಮಾತ್ರ 5:30 6 ಗಂಟೆಗೆ ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ರೆಡಿಯಾಗಿರ್ತಿದ್ದೆ. ಗುರುಕಿರಣ್ ಜೊತೆಲೇ ಹೋಗಿ ಇಳಿದೆ. ಫಸ್ಟೇ ಇವ್ರು ಹೋಗಿ ಮ್ಯೂಸಿಕ್ ಎಲ್ಲ ಸೆಟ್ ಮಾಡಿ, ವೈರಿಂಗ್ ಎಲ್ಲ ಮಾಡಿ, ಸೌಂಡ್ ಎಲ್ಲ ಚೆಕ್ ಮಾಡಿ ಬಂದ್ಬಿಟ್ಟಿದ್ರು. ಆಮೇಲೆ ನಾವೆಲ್ಲ ಒಟ್ಟಿಗೆ ಹೋದ್ವಿ. ನಿಮ್ಗೆ ಆಶ್ಚರ್ಯ ಕಾದಿದ್ದೇನು ಆ ಊರಲ್ಲಿ ಅಂದರೆ, ಗುರುಕಿರಣ್ ಅವ್ರದ್ದು ಸೌಂಡ್ ಸಿಸ್ಟಮ್ ಇತ್ತು, ಅವ್ರು ತರಿಸಿದ್ದು. ಆ ಸೌಂಡ್ ಸಿಸ್ಟಮ್ದು ಎಲ್ಲ ವೈರನ್ನು ಬ್ಲೇಡ್ ತೊಗೊಂಡು ಕಟ್ ಮಾಡಿಬಿಟ್ಟವ್ರೆ. ಯಾಕೆ ಅಂದರೆ ಇದು ಮ್ಯೂಸಿಕಲ್ ನೈಟ್ ಚೆನ್ನಾಗಿ ಆಗಬಾರ್ದು ಅಂತ ಆಪೋಸಿಟ್ ಪಾರ್ಟಿ ಅವ್ರು ಯಾರು. ಹೆಚ್ಚು ಕಮ್ಮಿ ಸ್ಪೀಕರ್ ಒಂದು 2 ಸ್ಪೀಕರ್ ಇದೆ ಅನೌನ್ಸ್ ಮಾಡೋಕ್ಕೆ, ಅದು ಬಿಟ್ಟರೆ ಮ್ಯೂಸಿಕ್ಕಿಂದ ಹೋಗಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟವ್ರೆ. ಲೈವ್ ಮ್ಯೂಸಿಕ್ ಬೇರೆ ಇತ್ತು, ಎಲ್ಲ ಕಟ್ ಮಾಡಿಬಿಟ್ಟವ್ರೆ. ಭಾಳ ಕಷ್ಟ ಆಯಿತು. ಬೇರೆಯವ್ರಾದರೆ ಐಮ್ ಸಾರಿ ಏನು ಮಾಡೋಕ್ಕಾಗಲ್ಲ ಅನ್ನೋರು. ಗುರುಕಿರಣ್ ಒಂದೇ ಒಂದು ಕೆಲಸ ಮಾಡಿದ್ರು. ನನ್ನ ದೊಡ್ಡಸ್ತಿಗೆ ಅಂತ ನಾನು ಹೇಳಲ್ಲ, ಗುರುಕಿರಣ್ ಇವತ್ತು ಇದಾರಲ್ಲ ಕೇಳಿ ನೋಡಿ. ಗುರುಕಿರಣ್ ನನ್ನ ಹತ್ರ ಬಂದರು. ನಾನೇನು ಆರಾಮಾಗಿದ್ದೀನಿ, ಮುಖ ನೋಡ್ತೀನಿ ಕೆಂಪಾಗ್ಬಿಟ್ಟಿದೆ. ಆದರೂ ಒಂದು ಕೆಟ್ಟ ಮಾತು ಯಾರನ್ನೂ ಬೈದಿಲ್ಲ ರೀ. ಅದು ಗ್ರೇಟ್ ಗುರುಕಿರಣ್. ಬೇರೆಯವ್ರಾದರೆ ಯಾರ್ಯಾರನ್ನು ಒಡಿಸೋದು ಬೈಸೋದು ಏನೇನೋ ಒಬ್ಬರಿಗೂ ಏನೂ ಹೇಳಿಲ್ಲ, ಪಕ್ಕದವ್ರಿಗೂ ಕೂಡ ಗೊತ್ತಿಲ್ಲ ಅಂತ ಒಂದು ಕೆಲಸ ಮಾಡೋದು. ದಯಾನಂದ್, ನಾನು ಹೇಳೋವರೆಗೂ ಮಿಮಿಕ್ರಿ ಮಾಡಬೇಕು ಇವಾಗ. ಇದೇನು ಹಿಂಗೆ ಟೈಮ್ ಇದೆಯಲ್ಲ? ಇಲ್ಲ, ಈಗ ನಿಮ್ಮ ಮಿಮಿಕ್ರಿ ಇರೋದು ಯಾವಾಗ? ಸಾಯಂಕಾಲ 6:30 ರೀ. ನಾನಂದ್ರೆ ಗುರು ನಿಮ್ದು ಇನ್ನೂ ಏನು ಹೇಳೋಕ್ಕಾಗಲ್ಲ ನನಗೀಗ. ನಾನು ಬಂದು ನಿಮಗೆ ಹೇಳ್ತೀನಿ, ಅಲ್ಲಿವರೆಗೂ ನೀವು ಮಿಮಿಕ್ರಿ ಮಾಡಬೇಕು. ನೋಡಿ, ಒಬ್ಬ ಮನುಷ್ಯನಿಗೆ ಕಷ್ಟ ಇದ್ದಾಗ ಕೋಪದಿದ್ರೆ ಬೈದು ಬಿಡ್ತಾರೆ, ಕಿಚ್ಚಾಡ್ಬಿಡ್ತಾರೆ, ಕೂಗಾಡ್ಬಿಡ್ತಾರೆ, ಅಪ್ಸೆಟ್ ಆಗ್ತಾರೆ, ಟೆನ್ಷನ್ ಆಗುತ್ತಾರೆ. ಅವತ್ತು ಗುರುಕಿರಣ್ ಏನೂ ಆಗಿಲ್ಲ ರೀ. ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಸ್ಥಾನದಲ್ಲಿರೋದು. ಬಂದು ನೀವು ಮಾಡಿ ಅಂದರು. ನಾನು ಮೈಕ್ ತೊಗೊಂಡೆ ಶುರು ಮಾಡಿದೆ. ಬೆಂಗಳೂರಿನವ್ರದ್ದು ಅದು ಇದು ಜೋಕ್ ಶುರು ಮಾಡಿದೆ. 1.25 ಗಂಟೆ ಆಯಿತು. ಗಂಟೆ 7:30 8 ಆಗ್ತಾ ಇದೆ. ಗುರುಕಿರಣ್ ಕರೆಕ್ಟಾಗಿ ಇಳಿದು ಸ್ಟೇಜ್ ಮುಂದೆ ಬಂದ್ಬಿಟ್ಟು, ಅಬ್ಬಾ ಇವತ್ತು ಹೇಳ್ತೀನಿ, ಕಣ್ಣಲ್ಲಿ ನನಗೆ ನೀರು ಬರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಸಾಕು ಬನ್ನಿ ಅಂತಾರಲ್ಲ, ಅಲ್ಲ ಹಿಂಗಂದ್ರು. ತಲೆ ಬಗ್ಗಿಸ್ಬಿಟ್ರು. ನಾನು ಯಾಕೆ ಗುರು ಬನ್ನಿ ಅವರು. ನನ್ನ ಕಣ್ ತುಂಬ ನೀರು ತುಂಬ್ಕೊಂಡ್ಬಿಡ್ತು. ಏನು ಅಂದರೆ ಅಂಥ ದೊಡ್ಡ ಒಬ್ಬ ವ್ಯಕ್ತಿ ನನಗೆ ತಲೆ ಬಗ್ಗಿಸ್ತಾರಲ್ಲ ಏನಕ್ಕೆ ಅಂತ. ಬಂದು ಈ ಕಡೆ ಶುರು ಮಾಡಿದ್ರು. ರಾತ್ರಿ 11:15 ವರೆಗೂ
ಕಂಟಿನ್ಯೂಸ್ ಮ್ಯೂಸಿಕ್ ಹೊಡೆದ್ರು ಜನ ಕುಣಿತಾವ್ರೆ, ಎಂಜಾಯ್ ಮಾಡ್ತಾವ್ರೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಸಿಂಗರ್ಸ್ ಎಲ್ಲ ಕರೆಸಿದ್ದಾರೆ, ಸೂಪರ್ ಆಗಿರೋ ಪ್ರೋಗ್ರಾಮ್ ಕೊಟ್ರು. ದಟ್ ಈಸ್ ಗುರುಕಿರಣ್. ಕಷ್ಟ ಬಂದಾಗ ಕುಗ್ಲಿಲ್ಲ, ಸೋಲಿಲ್ಲ ರೀ. ಅದೇ ರೀತಿ ಇನ್ನೊಂದು ಕರಾವಳಿ ಪ್ರದೇಶದಲ್ಲಿ ಒಂದ್ಸತಿ ಪ್ರೋಗ್ರಾಮ್ಗೆ ಹೋದ್ವಿ. ನಾನು ಹೇಳ್ತೀನಲ್ಲ, ಅವ್ರು ಮಾಡಿರೋ ರೆಕಾರ್ಡ್ ಪ್ರೋಗ್ರಾಮ್ಸ್ ನನ್ನ ಕೈಲಿ ಮಾಡಿಸಿರೋದು ಎಂತಂದ್ರೆ ನನಗೆ ಜೀವನದಲ್ಲಿ ನಾನು ಜೈಲ್ಗೆ ಹೋಗಲ್ಲ ಅಂತ ಗೊತ್ತು. ಯಾಕೆಂದ್ರೆ ಈ ಜೈಲ್ಗೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ಎಲ್ಲ ಪೊಲೀಸ್ನವ್ರು ಇರ್ತಾರೆ ಅಂತ ಕೇಳಿದ್ದೀನಿ, ನಂಗೆ ಗೊತ್ತಿಲ್ಲ. ಆ ಥರ ನಮ್ಮ ಹಿಂದೆ ಮುಂದೆ ಎಲ್ಲ ಪೊಲೀಸ್ ಹಾಕೊಂಡು ಕರಾವಳಿ ಉತ್ಸವಕ್ಕೆ ಕರ್ಕೊಂಡೋದ್ರು. ಜನಗಳ ಮಧ್ಯೆ ಸೈರನ್ ಹಾಕಿ. ಯಾಕೆ ಅಂದರೆ ಕಲಾವಿದರು ನಡ್ಕೊಂಡು ಹೋಗೋಕ್ಕಾಗಲ್ಲ, 4 ಕಿಲೋಮೀಟ್ರು ಫುಲ್ ಜನನೇ ಇದ್ರು. ಅಂತಹ ಪ್ರೋಗ್ರಾಮ್ಗಳು ಎಲ್ಲ ಹಿಂದಿ ಸಿಂಗರ್ಸ್ನೆಲ್ಲ ಕರೆಸೋರು. ಏನೇ ಮಾಡಿದ್ರು ಭಾಳ ಗ್ರ್ಯಾಂಡಾಗಿ ಮಾಡೋರು, ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ ಇವತ್ತೂ. ಅದು ಗುರುಕಿರಣ್ದು ಕ್ವಾಲಿಟಿನೇ ಬೇರೆ. ನೀವು ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಡ್ಯಾನ್ಸ್ ಮಾಡಿ ಹಾಡು ಹೇಳೋದನ್ನ ತೋರಿಸಿ ಕಂಟಿನ್ಯೂಸ್ ಇಡೀ ಶೋ ಯಾರು ಇಲ್ಲದೆ ಹೋದ್ರು ಗುರುಕಿರಣ್ ಒಬ್ಬರೇ ನಡೆಸ್ತಾರೆ. ಬೇರೆಯವ್ರನ್ನ ಇಟ್ಕೊಂಡು 2 ಸಾಂಗ್ ಆಡಿ ಹೋಗೋದಲ್ಲ. ವರ್ಲ್ಡ್ ಎಲ್ಲ ಇವತ್ತು ಪ್ರೋಗ್ರಾಮ್ ಮಾಡ್ತಾರೆ ಗುರುಕಿರಣ್. ಬಟ್ ಈ ವರ್ಕ್ಸ್ ಹಾರ್ಡ್. ಹಗಲು ರಾತ್ರಿ ಕೂತ್ಕೊಂಡು ಮ್ಯೂಸಿಕ್ ಅಂತೇಳಿ ಅವರ ಮನೆಯಲ್ಲೇ ಒಂದು ಸ್ಟುಡಿಯೋ ಕಟ್ಟಿ ಇವತ್ತಿನ ದಿವಸ ನಾನು ಹೇಳ್ದಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತ, ಅದೇ ವಿಷಯ ಏನು ಅಂತಂದರೆ ಎಲ್ಲರೂ ಕರಾವಳಿಗೆ ಹೋದರೆ ಗುರುಕಿರಣ್ ಫುಲ್ ಬಳಸ್ಬಿಟ್ಟು ಚೆನ್ನಾಗಿ ದುಡ್ಡು ತಿನ್ನಿಸ್ಬಿಟ್ಟು ಚೆನ್ನಾಗಿ ಊಟ ಮಾಡಿಸ್ಬಿಟ್ಟ ಅಂತ ಎಲ್ಲ ಬೋಳ್ಸ್ಕೊಂಬಂದ್ರು ಅಂತ ಅನ್ಕೊಂಡ್ರು. ಗುರುಕಿರಣ್ಗೆ ಏನೋ ಬೋಳ್ಸ್ಬಿಟ್ರು ಫುಲ್ ತಲೆಣ ಅಂತ. ಇಲ್ಲ, ಆ ದುಡ್ಡೆಲ್ಲ ವಾಪಸ್ ಕರಾವಳಿಗೆ ತೊಗೊಂಡೋದ್ರು. ಗುರುಕಿರಣ್ ಮತ್ತೆ ಸಂಗೀತ ಇಂಡಸ್ಟ್ರಿಗೆ ಟಾಪ್ ಫೀಲ್ಡಲ್ಲಿ ಬಂದಾಗ ಬೇಕಷ್ಟು ದುಡ್ಡು ಮಾಡಿದ್ರು. ಅದೇ ರೀತಿ ಗುರುಕಿರಣ್ ಮನೆಯವರು ಕೂಡ ನೋಡ್ರಿ, ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಕೊಡೋ ವರದಾನ. ಗುರುಕಿರಣ್ಗೆ ಪಲ್ಲವಿ ಅಂತ ಒಂದು ಹೆಂಡತಿ, ನೋಡೋಕ್ಕೂ ಸುಂದರವಾಗಿದ್ದಾರೆ, ಅಷ್ಟೇ ಸೌಮ್ಯ, ಅಷ್ಟೇ ಗ್ರೇಟ್. ಅದಕ್ಕೆ ಮಕ್ಕಳು ಕೂಡ ಅದೇ ರೀತಿ ಇದ್ದಾರೆ. ಇದು ಒಂದು ಸಂಸಾರನೇ ಚೆನ್ನಾಗಿದೆ ಅಂದರೆ ಖುಷಿ ಪಡಬೇಕಲ್ವಾ. ಕನ್ನಡದ ಕೆಲಸ ಮಾಡ್ತಾರೆ, ಯಾರ ಜೊತೆನೂ ಜಗಳ ಆಡಲ್ಲ, ಯಾರಿಗೂ ರೋಪಾಗಿ ಮಾತಾಡಲ್ಲ, ಕಷ್ಟ ಬಂದರೆ ನುಂಗ್ಕೋತಾರೆ. ಅದೇ ಗುರುಕಿರಣ್ ಬಗ್ಗೆ ಇನ್ನೂ ಬೇಕಾದಷ್ಟು ಕತೆ ಹೇಳೋಕ್ಕೆ. ಆದರೆ ಕರಾವಳಿಯ ಒಂದು ಪ್ರದೇಶದಲ್ಲಿ ಇನ್ನೊಂದು ಸತಿ ಮ್ಯೂಸಿಕಲ್ ನೈಟ್ ನಡೀತು. ಆ ಮ್ಯೂಸಿಕಲ್ ನೈಟಲ್ಲಿ ಇಂದಿನ ದಿನ ಯಾರು ಬಂದು ಹಾಡಿದಾರೋ ಅವರು ರೆಕಾರ್ಡ್ ಹಾಕ್ಬಿಟ್ಟು ಹಾಡು ಹೋಗ್ಬಿಟ್ಟಿದ್ದಾರೆ, ಬಾಯಿ ಆಡಿಸ್ಬಿಟ್ಟು. ಎಲ್ಲರೂ ಬಂದು ಇಲ್ಲ ಈ ನೆನ್ನೆ ಹಿಂಗಾಗಿದೆ, ಅದಕ್ಕೆ ಇವತ್ತು ನಾವು ಗುರುಕಿರಣ್ನ ಫುಲ್ ಚೆಕ್ ಮಾಡಬೇಕು, ಅವರು ಹಂಗೆ ಮಾಡ್ತಾರೇನೋ ಅಂತ. ಗುರುಕಿರಣ್ ಏನು ಮಾಡಿದ್ರು ಅಂದರೆ ಎಲ್ಲರ ಥರ ಮಾಡಲಿಲ್ಲ, ಮೈಕ್ ತೊಗೊಂಡು ಆಡಿಯನ್ಸ್ ಮಧ್ಯೆ ಹೋದ್ರು. ಸಾರ್ ಹೋಗ್ಬಿಡಿ, ನಮ್ಗೆ ಕಂಟ್ರೋಲ್ ಆಗಲ್ಲ ಅಂತ. ಇಲ್ಲ, ನಿಮಗೆ ಮಾತ್ರ ಡೌಟ್ ಇರಲ್ಲ, ಜನಗಳಿಗೂ ಡೌಟ್ ಇರುತ್ತೆ ಅಂತ ಹೋಗಿ ಆಡಿಯನ್ಸ್ ಮಧ್ಯೆ ಹಾಡು ಹೇಳ್ಕೊಂಡು ಹೋಗ್ತಾರೆ. ಡ್ಯಾನ್ಸ್ ಮಾಡ್ತಾರೆ, ಸ್ಟೇಜ್ ಮೇಲೆ ಡ್ಯಾನ್ಸರ್ಸನ್ನು ಕರೆಸ್ತಾರೆ. ಇದು ಯಾಕೆ ಅಂದರೆ ಮತ್ತೆ ನಾನು ಹೇಳ್ತೀನಿ, ಈ ಕರಾವಳಿ ಮಕ್ಕಳು ಡ್ಯಾನ್ಸ್ ಮಾಡಿದಾಗ ಯಾರು ಮಾಡೋಕ್ಕೆ ಕಷ್ಟ ರೀ. ಈ ನಡುವೆ ಉತ್ತರ ಕರ್ನಾಟಕದವ್ರನ್ನು ತುಂಬ ಚೆನ್ನಾಗಿ ಮಾಡ್ತಾವ್ರೆ ಜನಪದ ಶೈಲಿ. ಇವ್ರು ಹಂಗಲ್ಲ. ಗುರುಕಿರಣ್ ಇನ್ನೊಂದು ರೆಕಾರ್ಡ್ ನಾನು ಮಾಡಿದ್ದೇನು ಅಂದರೆ, ನನಗೆ ಪ್ರೋಗ್ರಾಮ್ ಕರೆದ್ರು. ಆವಾಗ ನಾನು ಬೆಂಗಳೂರಲ್ಲಿ ನನಗೆ ಅದೇ ಡೇಟ್ಗೆ 2 ಪ್ರೋಗ್ರಾಮ್ ಇದೆ ಸಾಯಂಕಾಲ. ಇವ್ರಿಗೆ ನಾನು ಕರೀತಾ ಇರೋದು ಬಾಂಬೆಗೆ. ಅವ್ರಿಗೆ ಆಗಲ್ಲ ಅಂತ ಹೇಳಕ್ ನಂಗೆ ಮನ್ಸು ಬರಲ್ಲ. ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ನಮಗೆ. ಯಾವುದೇ ಹೊರದೇಶಕ್ಕೆ ಕರ್ಕೊಂಡು ಹೋದ್ರು ಭಾಳ ಪ್ರೀತಿಯಿಂದ ನೋಡ್ಕೋತಾರೆ. ಆದರೆ ಆಗಲ್ಲ ಅಂತ ಹೇಳಕ್ಕಲ್ಲ, ನನ್ನ ಪ್ರೋಗ್ರಾಮ್ ಇದೆ ಅಂತ. ಡೋಂಟ್ ಎಷ್ಟು ಗಂಟೆಗೆ ಪ್ರೋಗ್ರಾಮು? ಅಲ್ಲ, ನನಗಿಲ್ಲಿ 4 ಗಂಟೆ. ನೀವು ಒಪ್ಕೊಳ್ಳಿ, ನಮ್ಮ ಮಾಡುವ. ಎಂಥದ್ದು ಅಂದರೆ, ಗುರುಕಿರಣ್ ಪ್ಲಾನ್ ಮಾಡಿದ್ರೆ ಆಯಿತು. ನನ್ನ ದೊಡ್ಡಸ್ಗೆ ಅಲ್ಲ, ಬೆಳಿಗ್ಗೆ 6 ಗಂಟೆ ಫ್ಲೈಟಿಗೆ ನಾನು ಇಲ್ಲಿಂದ ಬಾಂಬೆಗೆ ಹೋದೆ. ಇಡೀ ಟ್ರೂಪ್ ಮೊದಲೇ ಹೋಗಿತ್ತು. ಬಾಂಬೆಗೆ ಹೋಗ್ಬಿಟ್ಟು 10 ಗಂಟೆಗೆ ಹೋಟೆಲ್ ಅಸೋಸಿಯೇಷನ್ ಅಂದರೆ ಓನರ್ಸ್ಗಳೆಲ್ಲ ಸೇರುವಂಥ ಕಾರ್ಯಕ್ರಮನ ಮಾಡಿದ್ವಿ. 12 ಗಂಟೆಗೆ ನನ್ನ ಎಂಟ್ರಿ ಮುಗಿಸ್ಬಿಟ್ಟು ನನ್ನ ವಾಪಸ್ ಏರ್ಪೋರ್ಟಿಗೆ ಬಿಟ್ಟರು. ನಾನು ಬೆಂಗಳೂರಿಗೆ ಬಂದ್ಬಿಟ್ಟು 2 ಕಡೆ ಪ್ರೋಗ್ರಾಮ್ ಮಾಡಿ ರಾತ್ರಿ 10:30 ಫ್ಲೈಟ್ಗೆ ಮತ್ತೆ ಬಾಂಬೆಗೆ ಹೋದೆ. ರಾತ್ರಿ 1 ಗಂಟೆಗೆ ಬಾಂಬೆಯಲ್ಲಿ ಆಡಿಯನ್ಸ್ ಮುಂದೆ ಮತ್ತೆ ಪರ್ಫಾರ್ಮ್ ಮಾಡಿದೆ ಹೋಟೆಲ್ ಎಂಪ್ಲಾಯೀಸ್ಗೋಸ್ಕರ. ಆ ಪ್ರೋಗ್ರಾಮ್ ಶುರುವಾಗದೆ ರಾತ್ರಿ 11:30 12 ಗಂಟೆ, ಹೋಟೆಲ್ಗಳು ಕ್ಲೋಸ್ ಆದಮೇಲೆ. ಅದೇ ರೀತಿ ಬ್ಯಾಂಗ್ಳೂರ್ನಲ್ಲಿ 2 ಪ್ರೋಗ್ರಾಮು, ಬಾಂಬೆಯಲ್ಲಿ 2 ಪ್ರೋಗ್ರಾಮು ಒಂದೇ ದಿನಕ್ಕೆ ಮಾಡಿರೋ ರೆಕಾರ್ಡ್ ನನಗೆ ಕೊಟ್ಟಿರೋದು ಗುರುಕಿರಣ್. ಅದೇ ಹೇಳೋದು, ಏನಾದರೂ ಒಂದು ಕಷ್ಟ ಬಂತು ಅಂದರೆ ಅದು ಪರವಾಗಿಲ್ಲ, ನಾನಿದ್ದೀನಿ ಅಂತ ಅದು ಮಾಡುವ ಹೇಳ್ತೀನಿ. ಎಷ್ಟೋ ಜನಕ್ಕೆ ಆ ಥರ ಹೆಲ್ಪ್ ಮಾಡಿದವರು. ಅದಕ್ಕೆ ಗುರುಕಿರಣ್ ಯಾವತ್ತೂ ನಗ್ನಗ್ತಾ ಇರ್ತಾರಲ್ಲ. ನಾನು ದೇವರಲ್ಲಿ ಕೇಳ್ಕೊಳ್ಳೋದಷ್ಟೇ, ಇಂತಹ ಕಲಾವಿದರು ನಮ್ಮ ಕನ್ನಡ ತಾಯಿಯ ಮುಕುಟಮಣಿಯ ಒಂದು ರತ್ನ ಅನ್ಬೇಕು. ಅಂತಹ ಒಳ್ಳೊಳ್ಳೆ ಕಾಲ, ಒಳ್ಳೊಳ್ಳೆ ಸಂಗೀತ ಕೊಟ್ಟಿದ್ದಾರೆ, ಒಳ್ಳೆ ವ್ಯಕ್ತಿತ್ವದಲ್ಲಿ ನಿಂತಿದ್ದಾರೆ. ಇವತ್ತು ಯಾರೇನೇ ಸ್ಟೇಜ್ ಮೇಲೆ ಹಾಡು ಹೇಳಬೇಕು, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂದರೆ ಒಂದು ವ್ಯಕ್ತಿನೂ ನೀವು ಗುರುಕಿರಣ್ ಥರ ಆಗಬೇಕು. ಗುರುಕಿರಣ್ ಥರ ಒಂದು ವ್ಯಕ್ತಿ ಆದರೆ ಗುರುಕಿರಣ್ ಥರ ಒಬ್ಬ ಸಂಗೀತ ನಿರ್ದೇಶಕ ಆಗ್ಬೋದು. ಅದೆಲ್ಲ ಆದಮೇಲೂ ಅಹಂಕಾರ ಬರದೆ ಹಂಗೆ ನಿಂತಿದ್ರೆ ನೀವು ಗ್ರೇಟ್ ವ್ಯಕ್ತಿ ಆಗ್ತೀರಿ. ಅದಕ್ಕೆ ಕಲಾವಿದರಿಗೆ ಎಲ್ಲ ನಾನು ಹೇಳೋದಷ್ಟೇ, ಬರುತ್ತೆ ನಿಮ್ಗೆಲ್ಲರಿಗೂ ಗುರುಕಿರಣ್ ಥರ ಒಂದು ಒಳ್ಳೆ ಟೈಮ್ ಬರುತ್ತೆ. ಆವಾಗ ಮಾತ್ರ ಅಹಂಕಾರ ಪಟ್ಬಿಡಬೇಡಿ. ನಾನು ಬರಲ್ಲ,
ಎಷ್ಟೋ ಜನ ನೋಡಿದ್ದೀನಿ, ಅಲ್ಲಿಂದ ಜನ ಬರ್ತಾ ಇದ್ರೆ ಕ್ಲಾಸ್ ಗಾರ್ದು ಬಟ್ಟೆ ಹಾಕ್ಬಿಟ್ಟು ಹಿಂಗೆ ಹೇಳ್ತಾರೆ, ಟವಲ್ ಹಾಕ್ಬಿಟ್ಟು ಗ್ಲಾಸ್ ಎತ್ಬಿಡ್ತಾರೆ, ಬರ್ತಾರೆ, ತೊಂದರೆ ಕೊಡ್ತಾರೆ. ಈ ಜನಗಳ ಮುಂದೆ ಹೋಗ್ಬೇಕು ಅಂತ ನಾವು ಎಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಜನ ನಮ್ಮನ್ನು ಹುಡ್ಕೊಂಬಂದು ಮಾತಾಡಿಸ್ಬೇಕು ಅಂತ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ. ಈ ಜನ ಅಲ್ಲಿಂದ ಬರ್ತಾ ಇದ್ದಂಗೆ ನೀವು ಓಡೋಗದ, ಅದನ್ನ ಕಲೀರಿ ಗುರುಕಿರಣ್ ಹತ್ರ. ಹಂಗನ್ಬಿಟ್ಟು ಎಲ್ಲರ ಮುಂದೆ ತಲೆ ಬಾಗ್ಬಿಟ್ಟು ಅಣ್ಣ ತೇವರು ಅಂತಾನೂ ಇರೋದಿಲ್ಲ. ಅವ್ರ ಸ್ಟೈಲ್ನಲ್ಲಿ ಅವ್ರು ಇರ್ತಾರೆ. ಆರ್ಗನೈಸರ್ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ಕಲಾವಿದರಿಗೂ ಪೇಮೆಂಟ್ ಮಾಡ್ಬಿಡ್ತಾರೆ. ಗುರುಕಿರಣ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ಡೇಸ್. ಹಂಗನ್ಬಿಟ್ಟು ನಿಲ್ಲಿಸ್ಕೋಬೇಡಿ, ಮತ್ತೇನು ಕರೀರಿ, ಬರ್ತಾನೆ ಇರ್ತೀನಿ. ಆದರೆ ಇದು ಗುರುಕಿರಣ್ಗೆ ಮಸ್ಕ ಹೊಡಿಯಕ್ಕೆ ಮಾಡಿದ್ದಲ್ಲ, ನನ್ನ ಅಂತರಾಳದ ಮಾತು. ಒಬ್ಬ ಕಲಾವಿದ ಹೆಂಗಿರ್ಬೇಕು ಅನ್ನೋದಕ್ಕೆ ಗುರುಕಿರಣ್ ಎಕ್ಸಾಂಪಲ್ ಅಂತ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ದಯಾನಂದ್.